ದುಡ್ಡು, ಅದರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಡಕಾಯಿತಾಗಿ ಸತ್ಯದ ಸುಳ್ಳೇನಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಅಲ್ಲಿಯೂ ಸಹಿತ ಫುಟೇಜಸ್, ಈ ವಿಡಿಯೋ ಫುಟೇಜಸ್ಸು ಅಥವಾ ಇವೆಲ್ಲವೂ ಅಲ್ಲಿ ಮಾಯ ಹೋಗಿಬಿಟ್ಟಿದೆ ಆ ಸಂದರ್ಭದಲ್ಲಿ, ದುಡ್ಡು ಇತ್ತು ಸಂದರ್ಭದಲ್ಲಿ ಅಂತೇಳಿ ಸ್ವತಃ ಈ ನೃಪೇನ್ ಮಿಶ್ರಾ ಅವರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಈ ನೃಪೇನ್ ಮಿಶ್ರಾ ಯಾಕೆ ಬಂದಿರಲಿಲ್ಲ ಅಂತಂದ್ರೆ, ಅವರು ಮೋದಿ ಮತ್ತು ಶಾರ ಅತ್ಯಂತ ಆತ್ಮೀಯರು. ಈ ಒಂದು ಘೋಟಾಲವನ್ನು ಯೋಗಿಯವ್ರ ಕೊರಳಿಗೆ ಕಟ್ಟಲಿಕ್ಕೆ ಬಂದ್ರೆ, ಅಥವಾ ನೃಪೇನ್ ಮಿಶ್ರಾ ಅವರಿಗೆ ಮತ್ತು ಅವರಿಗೆ ಯಾಗಿದೆಲ್ಲ ನಡೆದ ಗದ್ದಲ ಅಂದಾಗ ಸಹಜವಾಗಿ ಇಲ್ಲಿ ಗಮನಿಸ್ಬೇಕಾಗಿದ್ದೀರಪ್ಪ ಅಂದ್ರೆ, ಯೋಗಿ ಆದಿತ್ಯನಾಥ ನೆಕ್ಸ್ಟ್ PM ಅನ್ನುವಂಥ, ಅದರ ಪ್ರಧಾನಮಂತ್ರಿ ಅನ್ನೋಂಥ ಒಂದು ವಾತಾವರಣದ. ಅಂದ್ರೆ ಮೋದಿ ನಂತರ ಯಾರು ಅಂದರೆ ಯೋಗಿ, ಆದರೆ ಆ್ಯಕ್ಚುಲಿ ಮೋದಿ ನಂತರ ಯಾರು ಅಂದಾಗ ಅಮಿತ್ ಶಾ ಮೇಲೆ ಪ್ರೀತಿ ನಮ್ಮ ಮೋದಿಯವರು. ಹೀಗಾಗಿ ಅಮಿತ್ ಶಾ ಅವರು ಆದಷ್ಟು ಒಂದು UPಯಲ್ಲಿ ಕಟ್ಟಿ ಹಾಕಬೇಕು, ಇಲ್ಲ UPಯಲ್ಲಿನ ಈ ಯೋಗಿ ಆದಿತ್ಯನಾಥರ ಬದಲಾಗಿ ಏನಪ್ಪ ಅಂತಂದ್ರೆ ಬೇರೆ ಯಾರನ್ನ ತಗೋಬೇಕಾದಂಥ ವ್ಯಕ್ತಿನ ಕೂಡಿಸ್ಬೇಕು CM ಆಗಿ. ಯಾಕಂದ್ರೆ ಅಲ್ಲೇ BJP ಗೆಲ್ಲೋದು ಗ್ಯಾರಂಟಿ ಆಗ್ಯದ. ಆ ರೀತಿಯಾಗಿ ವ್ಯವಸ್ಥೆ ಅದ. ಯಾಕಂದರೆ SIR ಈಗಾಗಲೇ 2.5 ಕೋಟಿ ಜನರನ್ನು ಡಿಲೀಟ್ ಮಾಡಿ ಹೋಗ್ಬಿಟ್ಟದ. ಆಮೇಲೆ EVM ಬಳಕೆ ಆಗ್ತದೆ. EVMದ ಬಗ್ಗೆ ಆರೋಪಗಳು ಸಾಕಷ್ಟು ಕೇಳ್ತಾ ಇದ್ದೀವಿ. ಇವತ್ತಿಗೆ ಮುಂದೆ ಇಲೆಕ್ಷನ್ ಆದ ತಕ್ಷಣ ಎಲ್ಲ ಸುಟ್ಟು ಹೋಗ್ತಾ ಇದ್ದಾರೆ. EVMಗಳನ್ನು ವೆಸ್ಟ್ ಬೆಂಗಾಲ್ದಲ್ಲಿ ಮಾಡಿದ್ದು ಸಾಕ್ಷಿ ಅದ. ಹೀಗಾಗಿ ಗೆಲ್ಲುವ ಕುದುರಿ ಗ್ಯಾರಂಟಿ ಅಲ್ಲೇ BJP. ಆದರೆ ಯೋಗಿ ಆದಿತ್ಯನಾಥ್ ಬೇಕಾಗಿಲ್ಲ ಅವ್ರಿಗೆ. ಯಾಕಂದ್ರೆ ಯೋಗಿ ಆದಿತ್ಯನಾಥರು ಸ್ವತಂತ್ರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥವ್ರು, ಹಿಂದೂ ಮಹಾಸಭಾದಿಂದ ಬಂದಂಥವ್ರು. ಅಲ್ಲೂ ಅದಾವ್ರು ಡಿಫ್ರೆನ್ಸ್, ಜಗಳ ಒಂದು ಅನ್ಬೋದು, ಬಟ್ಟೆ ಹೆಂಗದು ಗಟ್ಟೆಗೆ ಹೇಳ್ಬೋದು, ಮತ್ತೆ ಹೇಳ್ಬೋದು. ಆದ್ರೆ ಒಳಗೆ ಅಧಿಕಾರ, ಕುರ್ಚಿ, ಹಣ ಬಂದಾಗ ತಿಕ್ಕಾಟ ಸ್ಟಾರ್ಟರೇ, ನಂದು ಹೆಚ್ಚು ನಿಂದು ಹೆಚ್ಚು ಅಂತೇಳಿ. ಅವ್ರು ಯೋಗಿ ಇದ್ದಾರೆ, ಆದರೂ ಸಹಿತ ತಿಕ್ಕಾಟಗಳಿದ್ದಾವೆ. ಅಧಿಕಾರ ಬೇಕು, ರಾಜಕೀಯ ಅಧಿಕಾರ ಬೇಕು ಅಂತ ಹಂಬಲು ಮತ್ತೇನೋ ಗೊತ್ತಿಲ್ಲ.